ಏನ್ ಅಡಿಗೆ ಮಾಡ್ತಿದ್ದೀರಾ? ಅಪರ್ಣ, ಇದ್ರ ಹೆಸರೇನು? ನಾವಿಬ್ರು ಒಟ್ಟಿಗೆ ಸೇರಿ ಇದಕ್ಕೆ ಮಜ್ಜಿಗೆ ಬಜ್ಜೆ ಅಂತ ಹೆಸರಿಟ್ಟಿದ್ದೀವಿ. ಓಕೆ, ಮಜ್ಜಿಗೆ ಬಜ್ಜೆ ಮಾಡಕ್ಕೆ ಏನೇನ್ ಸಾಮಗ್ರಿಗಳು ಬೇಕಂತ ಹೇಳ್ತೀರಾ? ಉದ್ದಿನ ಬೇಳೆ, ಹೆಸರು ಬೇಳೆನ ಹಿಟ್ ಮಾಡ್ಕೋಬೇಕು. ಮೊಸರು ಬೇಕು, ಉಪ್ಪು, ಕೊತ್ತಂಬರಿ ಸೊಪ್ಪು, ಬೇಯಿಸಿದ ಆಲೂಗೆಡ್ಡೆ, ಕೋಸು, ಅರಿಶಿನ, ಸಾಸಿವೆ, ಅಚ್ಚಮೆಣಸಿನ ಪುಡಿ, ಮೆಂತ್ಯ ಮತ್ತೆ ಇಂಗು. ಎಣ್ಣೆ ಬೇಡ್ವಾ? ಓ, ಮರ್ತು ಬಿಟ್ಟಿದ್ದೆ, ಎಣ್ಣೆ ಇದೆ. ನಾ ಅದೇ ನೋಡ್ತಿದ್ದೆ. ಎತ್ತಿದ್ ನೋಡ್ಬಿಟ್ಟು ಏನೋ ಅನ್ಕೊಂಡ್ಬಿಡ್ಬೇಡಿ. ಓಕೆ, ಶುರು ಮಾಡೋಣವಾ? ಖಂಡಿತ ಖಂಡಿತ. ಮೊದ್ಲಿಗೆ ಎಣ್ಣೆ ತೆಗ್ದಿದ್ದು ಹಿಂಗೆ, ಅದು ಇನ್ನೇನು ಅರ್ಥ ಮಾಡ್ಬಿಟ್ರೆ ಕರಿಯುವ ಎಣ್ಣೆ. ಏನ್ ಬೇಕು ಮೊದ್ಲಿಗೆ? ಸ್ವಲ್ಪ ಮಜ್ಜಿಗೆ ಬೇಕು, ಮೊಸರು ಬೇಕು. ಮೊಸರು. ಇದರ ಆವಿಷ್ಕಾರ ಅಂದ್ರೆ ನಾನು ಒಂದನ್ನ ಇಲ್ಲಿ ಕನ್ಫೆಸ್ ಮಾಡ್ಬೇಕು. ನಾನು ಏನೇ ಅಡುಗೆ ಮಾಡಿದ್ರು ಕೂಡ ಅದು ನನ್ನದೇ ಆವಿಷ್ಕಾರ. ಇಟ್ಸ್ ಮೈ ಓನ್ ಇನ್ವೆನ್ಷನ್ ಅನ್ನೋದು. ಆಯ್ತಲ್ಲ? ಯಾಕಂದ್ರೆ ಏನೋ ಒಂದ್ ಮಾತಿದೆ ಅಲ್ಲ, ಪೇಟೆಂಟ್. ಸ್ವಲ್ಪ ಅರಿಶಿನ, ಅರಿಶಿನ, ಅದರ 2ರಷ್ಟು ಅಚ್ಚಮೆಣಸಿನ ಪುಡಿ ಸಾಕು. ಈಗ ನೀರು ಬೆರೆಸ್ಕೋಬೇಕಾಗತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಸಾಕು. ಇದನ್ನ ರುಚಿಗೆ ತಕ್ಕಷ್ಟು ಉಪ್ಪು. ಮಜ್ಜಿಗೆ ಮಾಡ್ಕೋಬೇಕು. ಮೊಸರನ್ನ ಮಜ್ಜಿಗೆ ಮಾಡ್ಕೋಬೇಕು, ಚೆನ್ನಾಗಿ ಕುಲುಕ್ಬೇಕು. ಮೊದಲಿಗೆ ಎಣ್ಣೆ ಹಾಕೋಬೇಕು, ಸ್ವಲ್ಪ ಎಣ್ಣೆ. ಈಗ ಸಾಸಿವೆ ಕೊಡಿ. ಸಾಸಿವೆ ಅಂದ್ರೆ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿದೆ ಕಾಮೆಂಟ್ರಿ ಅಲ್ಲಿಂದ ಕೇಳ್ತಾ ಇಲ್ಲಿ. ಅವರು ನಮ್ಮ ಬದುಕಿನ ನಿರೂಪಕಿಯಾಗಿರೋದ್ರಿಂದ ನನ್ನೆಲ್ಲ ಕೃತ್ಯಗಳ ನಿರೂಪಣೆಯನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ. ಏನಂದ್ರೆ ಅಡಿಗೆ ಮನೇಲಿ ಹಿಂಗ್ ಸಾಮಾನ್ ಬರುತ್ತೆ ಸ್ವಪ್ನ, ಹಿಂಗ್ ಸೀರಿಯಸ್ ಆಗಿ ಬರುತ್ತೆ. ಲೀವ್ ಪ್ಲೇಸ್ ಅಂತ. ಅವಾಗ ನಾವು ಅಪ್ಪಡೆ ಮಹಾಪ್ರಭು ಎಲ್ಲ ಓಡೋಗ್ತೀವಿ, ಎಲ್ಲ ಫುಲ್ ಪ್ರತಿಷ್ಠಾಪನೆ ಆಗುತ್ತೆ. ಏನ್ ಒಂದ್ ಮಾತಿರಲ್ಲ, ಅದ್ಭುತವಾಗಿ ಏನೋ ಒಂದ್ ಅಡಿಗೆ ರೆಡಿ ಆಗುತ್ತೆ. ಸೊ ಇಲ್ಲ ಅದಾದ್ರೆ ನಿಮ್ಗೆ ಏನ್ ಗೊತ್ತಾಗಲ್ವಲ್ಲ, ಅದಕ್ಕೆ ಕಾಮೆಂಟ್ರಿ ನನ್ನ ಕಡೆಯಿಂದ. ಸಾಸಿವೆ ಹಾಕೊಂಡ್ರಿ, ಆಮೇಲೆ ಮೆಂತ್ಯ ಹಾಕೊಂಡ್ರಿ ಅಲ್ವಾ? ಇದು ಚಿಟಿಗುಟ್ಬೇಕು ಅಂತಾರಲ್ಲ, ಅದನ್ನ ಒಂದ್ ಸ್ವಲ್ಪ ಕೆದಕ್ಲಿಕ್ಕೆ ಬಾಡಿಸ್ಕೋಬೇಕಾ? ಇನ್ನೊಂದು ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ನೀವ್ ನನ್ನ ಹತ್ರ ಏನ್ ಹೇಳಿದ್ರಿ? ನನಗೆ ಐ ಡೋಂಟ್ ನೋ ಕನ್ನಡ, ನಿಮ್ಮಷ್ಟು ಫ್ಲೂಯೆಂಟ್ ಆಗಿ ನಿಮ್ಮಷ್ಟು ಚೆನ್ನಾಗಿ ಮಾತಾಡಕ್ ಬರಲ್ಲ ಅಂತ. ಯಾಕೆ ಸರ್ ಸುಳ್ಳು ಮಾಡ್ತಿರೋದೆಲ್ಲ ಬರೀ ನಾಟಕ ಅಷ್ಟೇನೇನೆ, ಯಾಕಂದ್ರೆ ಕ್ಯಾಮೆರಾ ಇದ್ರು ನಾಟಕ ಮಾಡ್ಬೇಕಲ್ವಾ? ಇದೆಲ್ಲ ನನ್ನ ಹೆಂಡತಿ ಕಲಿಸಿಕೊಟ್ಟ ಪಾಠ, ಗಿಣಿ ಮಾತು ಅಂತಾರಲ್ಲ, ಹೀಗೆ ಹೇಳ್ಬೇಕು. ಫುಲ್ ಇಂಗ್ಲಿಷು. ನಂಗೆ ಭಯ ಆಗೋದು, ಏನ್ ನಿಮ್ ಹಸ್ಬೆಂಡ್ ಕನ್ನಡ ಬರಲ್ವಾ ಅಂತ ಕೇಳೋರು. ಇವ್ರು ಮೂಲತಃ ಮಲ್ಲಾಡಿಯ ಹಳ್ಳಿನಲ್ಲಿ ಓದಿ ಎಲ್ಲ, ಏನಪ್ಪ ಹಿಂಗೆ ಇಲ್ಲ ರೀ, ತುಂಬಾ ಚೆನ್ನಾಗಿ ಬರೀತಾರೆ, ಬರುತ್ತೆ. ಆಮೇಲೆ ಹೇಳಿ ಕನ್ನಡ ಮಾತಾಡಿ ನೀವು ನನ್ನನ್ನು ಇನ್ನೊಂದು ಪ್ರಶ್ನೆ ಕೇಳಲಿಲ್ಲ, ಹೌ ಡಿಡ್ ಯು ಇನ್ವೆಂಟ್ ದಿಸ್ ಅಂತ. ಹೌದು, ಕೇಳ್ಬಿಡಿ ಒಮ್ಮೆ. ಹೇಗಿದನ್ನ ನೀವು ಆವಿಷ್ಕಾರ ಮಾಡಿದ್ರಿ? ನನಗನ್ಸುತ್ತೆ ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಏನೋ ಹೇಳಿಕೆನೋ ನಾಣ್ಣುಡಿನೋ ಏನೋ ಹೇಳ್ತಾರಲ್ಲ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ. ಸೊ ಮನೇಲಿ ಯಾರು ಮಾಡ್ಕೊಡ್ದೇ ಇದ್ರೆ ಇನ್ನೇನ್ ಮಾಡೋದು? ಅವಮಾನ, ಧಿಕ್ಕಾರ. ನನ್ನ ಪ್ರತಿಭಟನೆ ಇದೆ ಈ ವಾಕ್ಯಕ್ಕೆ. ಆದ್ರೆ ನನಗೆ ಅಡುಗೆ ವಿಷಯದಲ್ಲಿ ನಾನು ಬೇಸಿಕಲಿ ಐ ಆಮ್ ಅನ್ ಆರ್ಕಿಟೆಕ್ಟ್ ಬೈ ಪ್ರೊಫೆಷನ್. ಆಯ್ತಲ್ಲ? ಸುಂದರವಾದ ಮನೆಗಳನ್ನ ಕಟ್ಕೊಡ್ತೀರಾ, ಸುಂದರವಾದ ಮನಸ್ಸುಗಳನ್ನು ಕಟ್ತೀನಿ, ಸಾಹಿತ್ಯನೂ ಕಟ್ತೀರಾ. ಖಂಡಿತ. ನನಗೆ ಮನೆ ಕಟ್ಟೋದಾಗ್ಲಿ, ಪದ್ಯಗಳನ್ನ ಕಟ್ಟೋದಾಗ್ಲಿ, ಎರಡನ್ನೂ ಒಂದೇ ಮನಸ್ಸಿನ ಎರಡು ಸೃಜನಶೀಲ ಕೃತ್ಯ ಅನ್ಸುತ್ತೆ. ಇಟ್ಸ್ ದ ದೇ ಆರ್ ಟೂ facets of the same creative mind. So is cooking. ಸೊ ನಾನು ಅಡುಗೆ ಅನ್ನೋದು ಒಂದು ಕಲಾತ್ಮಕತೆ ಅದರಲ್ಲಿ ಇದೆ ಅಂತ ಅಂದ್ಕೊಂಡಿದ್ದೀನಿ, ಮತ್ತೆ ಅದನ್ನ ನಾನು ತುಂಬಾ ಖುಷಿಯಿಂದ ಅನುಭವಿಸ್ತೇನೆ. ಇಲ್ಲ, ಸತ್ಯ ಅದು. ಅಡುಗೆ ಅನ್ನೋದು ಕಲೆ, ಅದನ್ನ ಮನಸ್ಸಿಗೆ ಮಾಡಬೇಕು. ಇದು ಕುದಿ ಬಂತಲ್ಲ, ಸ್ವಲ್ಪ ಕುದ್ಕೊಳ್ಳಿ. ನಾವು ಇದರ ಇನ್ನೊಂದು ಭಾಗವನ್ನ ಶುರು ಮಾಡ್ಕೊಳ್ಳೋಣ. ನನಗೆ ಒಂದು ಮಿಕ್ಸಿಂಗ್ ಬೌಲ್ ಬೇಕು. ತಗೊಳ್ಳಿ. ಈಗ ಅವ್ರು ಮಜ್ಜಿಗೆ ಅದನ್ನ ಮಿಶ್ರಣ ಮಾಡಿದ್ ನೀವು ಹೇಳಲಿಲ್ಲ, ನೀವು ಒಗ್ಗರಣೆಗೆ ಆ ಮಜ್ಜಿಗೆದ ಹಾಕಿದ್ರು. ಹೌದು. ಈಗ ಏನ್ ಹಿಟ್ಟು ತಗೊಂಡ್ರಿ? ಇದು ಉದ್ದಿನ ಹಿಟ್ಟು. ಉದ್ದಿನ ಬೇಳೆನ ಹುರ್ಕೊಂಡು ಪೌಡರ್ ಮಾಡಿದ್ದೆ ಅಷ್ಟೇ. ಈಗ ಉದ್ದಿನ ಬೇಳೆ ಹಿಟ್ಟು ಹಾಕೊಂಡ್ರಿ, ಹೆಸರಿಟ್ಟು ಹಾಕೊಂಡ್ರಿ. ಈಗ ನೋಡಿ ಸಣ್ಣದಾಗಿ ಹೆಚ್ಚಿರುವಂತ ಎಲೆಕೋಸು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳಿ.
ಸೊ ನನಗೆ ಅಡುಗೆ ಅನ್ನೋದಿದೆಯಲ್ಲ, ಇಫ್ ಇಟ್ ಬಿಕಮ್ಸ್ ಅ ಹೋಲಿಸ್ಟಿಕ್ ಎಕ್ಸ್ಪೀರಿಯನ್ಸ್, ಓಕೆ, ಅದು ಯಾರೇ ಆಗ್ಲಿ ಅದನ್ನ ಎಂಜಾಯ್ ಮಾಡ್ತಾರೆ ಅಂತ ಅನ್ಸುತ್ತೆ. ಹೌದು. ಸುಮ್ನೆ ಯಾವುದೋ ನಾಲಿಗೆಗಳನ್ನ ತಣಿಸೋಕಷ್ಟೇ ಅಂತ ತಗೊಂಡ್ಬಿಟ್ರೆ ಅದು ಖಂಡಿತ ಆಗೋದಿಲ್ಲ. ಈಗ ಇದನ್ನ ಕಲ್ಸ್ಕೋಬೇಕಾ? ಹೌದು, ಅದಕ್ಕೆ ಸ್ವಲ್ಪ ಕಾಯಿಸಿದ ಎಣ್ಣೆ ಹಾಕೊಂಡ್ರೆ ಅದು ಕ್ರಿಸ್ಪಿ ಆಗುತ್ತೆ. ನೀರಲ್ಲಿ ಕಲ್ಸೋ ನೀರ್ನಲ್ಲೇ ಕಲ್ಸೋದು. ಆದ್ರೆ ಅದು ಇದು ಬಿಸಿ ಇಲ್ಲದೆ ಇರೋದ್ರಿಂದ ಹಾಗೆ ಹಿಡಿತೇನೆ, ಏನ್ ತೊಂದ್ರೆ ಇಲ್ಲ. ಅದೊಂದು ಹೇಳ್ತಾರಲ್ವಾ ಸ್ವಪ್ನ, ಕಾದ ಎಣ್ಣೆ ಒಂಚೂರು ಹಾಕಿ ಕಲ್ಸ್ಕೊಂಡ್ರೆ ಗರಿ ಗರಿ ಆಗುತ್ತೆ. ಯಾರೇ ಆಗ್ಲಿ ಒಳಗೆ ಕಾದಿದ್ರೆ ಗರಿಗರಿಯ ಕಾಣ್ತಾರೆ. ತಗೊಳ್ಳಿ. ಇನ್ನೊಂದು ಸ್ವಲ್ಪ ಆಲೂಗೆಡ್ಡೆ ಹಾಕಿ, ಸ್ವಲ್ಪ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡ್ರು ಅಂತ ಆಲೂಗಡ್ಡೆ ಅಷ್ಟೇ ಸಾಕು. ಸಾಕ? ಸ್ವಲ್ಪ ಹಚ್ಚಿಮೆಣಸು. ನಾನು ಹೇಳಿದ್ನಲ್ಲ ಇದಕ್ಕೆ ಒಂದು ವಿಧಾನ ಇಲ್ಲ ಅಂತ, ಹಾಗಾಗಿ ನಾನು ಇಟ್ಸ್ ಆಲ್ ಇನ್ಸ್ಟಿಂಕ್ಟಿವ್ ಡಿಸಿಷನ್ಸ್. ಇದು ನಾನು ಸ್ವಲ್ಪ ಪಕೋಡ ಹದಕ್ಕೆ ಕಲ್ಸ್ಕೊಂಡಿದ್ದೇನೆ ಅಷ್ಟೇ. ನಮ್ಗೇನಾದ್ರೂ ಅಡಿಗೆ ಈಗ ಸೈನ್ಸ್ ಅಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ಪೇಟೆಂಟ್ ತಗೋತಾರಲ್ಲ, ಅಡಿಗೆಗೆ ಏನಾದ್ರೂ ಇದ್ರೆ ಅದ್ಭುತವಾಗಿ ತಗೋಬೋದಿತ್ತು. ಇದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಮುಂಚೆನೆ ಹಾಕ್ಬಿಟ್ರೆ ಇದೆಲ್ಲ ಒಂದ್ ರೀತಿ ಬೆಂದಂಗೆ ಆಗ್ಬಿಡ್ತದೆ ನೋಡಿ. ನಮ್ಮಮ್ಮ ಒಂದ್ ಹೇಳ್ತಾ ಇರ್ತಾರೆ, ಎಣ್ಣೆನಲ್ಲಿ ಜಾಗ ಉಳಿಸಬಾರ್ದು, ಹಾಗೇನೆ ದಾಯಾದಿಗಳಿಗೆ ಜಾಗ ಕೊಡಬಾರ್ದು. ಪ್ರಾಬಬ್ಲಿ ಇದು ಮಹಾಭಾರತದ ಒಂದು ಸಂದರ್ಭದಲ್ಲಿ ಆಗಿರೋ ಗಾದೆ ಅನ್ಸುತ್ತೆ. ಮೇ ಬಿ. ಸೊ ಹಾಗಾಗಿ ಎಣ್ಣೆಯಲ್ಲಿ ಜಾಗ ಉಳಿಸ್ದೇನೆ ನಾವು ಕರಿಬೇಕು. ನಂಗೊಂದು ಜ್ಞಾಪಕಕ್ಕೆ ಬರ್ತಿದೆ, ಸುಮಾರು ಜನ ನನ್ ಕೇಳ್ತಾ ಇರ್ತಾರೆ, ನಿಮ್ ಹಸ್ಬೆಂಡ್ಗೆ ಅಡ್ಗೆ ಬರುತ್ತಲ್ಲ, ವಾ ಹೌ ಲಕ್ಕಿ ಯು ಆರ್, ಯೋಚನೆನೇ ಇಲ್ವಲ್ಲ ಅಂತ. ನಾ ಹೇಳಿದ್ರಿ, ಏನು ಬರ್ದೇ ಇದ್ದವ್ರಿಗೆ ಏನೋ ಒಂದ್ ಮಾಡಿ ಬರೆಸ್ಬೋದು ರೀ, ಬರೋರ್ಗೆ ಮುಂದೆ ಏನ್ ಮಾಡಿದ್ರು ಇಲ್ಲ, ಇದ್ಯಾಕೆ ಹಂಗಿದೆ, ಇದ್ ಬೆಂದಿಲ್ಲ, ಒಪ್ಸೋದ್ ಕಷ್ಟ. ಅದೇನು ಒಲ್ಲದ್ ಗಂಡಂಗೆ ಮೊಸರಲ್ಲಿ ಕಲ್ಲು ಅಂತ ಇನ್ನೊಂದು ಗಾದೆ ಆಗಿದೆ ಅನ್ಸುತ್ತೆ. ಓಕೆ, ನಾನು ಪ್ಲೇಟು ರೆಡಿ ಮಾಡಿಟ್ಟಿದ್ದೇನೆ. ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಿದೆ. ಹೇಳಿದ್ನಲ್ಲ, ಮೊದಲು ನಾವು ನೋಟ, ಘ್ರಾಣ, ಆಮೇಲೆ ರುಚಿ, ಪಂಚೇಂದ್ರಿಯಗಳನ್ನ ನಾವು ತೃಪ್ತಿ ಪಡಿಸ್ಬೇಕು. ನನಗೊಂದು ಡರ್ಟಿ ಹ್ಯಾಬಿಟ್ ಇದೆ, ಏನೋ ಕೆಟ್ಟ ಅಭ್ಯಾಸ. ಯಾವುದೇ ಹೋಟೆಲ್ಗೆ ಎಲ್ಲಾದ್ರೂ ಹೋದ್ರೆ ಸೀದಾ ಕಿಚನ್ಗೆ ಲಗ್ಗೆ ಹಾಕಿ ಶೆಫ್ ಜೊತೆ ಮಾತಾಡಿ ರೆಸಿಪಿನ ಕೇಳ್ಕೊಂಡ್ ಬರೋದಷ್ಟೇನೆ. ಬಂದ್ಬಿಟ್ಟು ಅಲ್ಲಿ ಅವ್ರು ಯೂಸ್ ಮಾಡಿರೋದು ನನ್ನ ಹತ್ರ ಇಲ್ಲದೆ ಇದ್ರೆ ಅದಕ್ಕೆ ಸಿಮಿಲ್ ಆಗಿರುವಂತದ್ದು ಇನ್ನೊಂದು ಯಾವ್ದನ್ನೋ, ಅಥವಾ ಆ ರೀತಿಲಿ ಇಂಡಿನೈಸ್ ಮಾಡ್ಬಿಡೋದು. ಮಾಡ್ಬಿಡಿ. ಉಪ್ಸ್, ಈಗ ಇದು ರೆಡಿ ಆಗಿದೆ. ಆ ಕಡೆ ಮೊಸರು ಬಜ್ಜಿನೂ ರೆಡಿ ಆಗಿದೆ. ತೇಲ್ ಬಿಡ್ತೇನೆ. ಅಪರ್ಣ ಅವರೇ, ಬಾನಲ್ಲಿ ನೀರು ಉಡ್ತಾ ಇಲ್ವಾ? ಬನ್ನಿ ಬೇಗ. ಈಗ ಅಲ್ಲಿರುವ ಕೊತ್ತಂಬರಿಯನ್ನ ಇದ್ರ ಮೇಲೆ ಉದುರಿಸ್ಬಿಡಿ. ನನ್ನ ಅಳಿಲು ಸೇವೆ. ಸ್ವಪ್ನ ತಾಂಬೂಲ ಇಸ್ಕೊಂಡಿರ್ತೀರಾ, ಈಗ ಮಜ್ಜಿಗೆ ಬಜ್ಜಿಯ ತಾಂಬೂಲ, ನಮ್ಮ ರುಚಿ ಅಭಿರುಚಿ ಅಡಿಗೆ ಮನೆಯಲ್ಲಿ ತಯಾರಾದ ಅದ್ಭುತ ರುಚಿಕರವಾದ ಮಜ್ಜಿಗೆ ಬಜೆ ಸಿದ್ಧವಾಯ್ತು. ಮಜ್ಜಿಗೆ ಬಜೆ ಬೇಕಾಗುವ ಸಾಮಗ್ರಿಗಳು: ಉದ್ದಿನಬೇಳೆ, ಹೆಸರುಬೇಳೆ ಹಿಟ್ಟು, ಮೊಸರು, ಉಪ್ಪು, ಕೊತ್ತಂಬರಿ ಸೊಪ್ಪು, ಬೇಯಿಸಿದ ಆಲೂಗಡ್ಡೆ, ಕೋಸು, ಅರಿಶಿನ, ಸಾಸಿವೆ, ಖಾರದ ಪುಡಿ, ಮೆಂತ್ಯೆ, ಇಂಗು ಮತ್ತು ಎಣ್ಣೆ. ಮಾಡುವ ವಿಧಾನ: ಬಾಣಲೆಗೆ ಎಣ್ಣೆ, ಸಾಸಿವೆ, ಮೆಂತ್ಯೆ, ಮೊಸರು, ಅರಿಶಿಣ, ಖಾರದ ಪುಡಿ, ಉಪ್ಪಿನ ಮಿಶ್ರಣ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬೇಯಿಸಿ, ನಂತರ ಬಟ್ಟಲಿಗೆ ಉದ್ದಿನಬೇಳೆ, ಹೆಸರುಬೇಳೆ ಹಿಟ್ಟು, ಕೋಸು, ಉಪ್ಪು, ಕಾದ ಎಣ್ಣೆ, ನೀರು, ಖಾರದ ಪುಡಿ ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿದುಕೊಂಡು ಬೇಯಿಸಿದ ಮಿಶ್ರಣಕ್ಕೆ ಹಾಕಿಕೊಂಡರೆ ಮಜ್ಜಿಗೆ ಬಜೆ ಸವಿಯಲು ಸಿದ್ಧ.